ನೀನ್ ಮನೆಯಲ್ಲಿ ಇರ್ಲಿಲ್ವಲ್ಲ? ಇಲ್ಲ, ದೇವಸ್ಥಾನಕ್ಕೆ ಹೋಗಿದ್ದೆ. ಈಗ ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಇದ್ದೀನಿ. ನಿಮ್ಮಣ್ಣ ಮನೆ ಹತ್ರ ಬಾ, ಏನೋ ಮಾತಾಡ್ಬೇಕು ಅಂತ ಕರೆದಿದ್ದ. ಅದಕ್ಕೆ ಮನೆ ಹತ್ರ ಹೋಗಿದ್ದೆ. ಅಂದ ಹಾಗೆ ನಿಮ್ಮಣ್ಣ ನಿನ್ನ ಮದುವೆಗೆ ಒಪ್ಕೊಂಡಿದ್ದಾರೆ. ಇದಕ್ಕೆ ನಿನ್ನ ಅಭಿಪ್ರಾಯ ಏನು? ಮದುವೆ ವಿಚಾರದಲ್ಲಿ ನಂದೇ ಆದಂತ ಅಭಿಪ್ರಾಯ ನಂದೇನು ಇಲ್ಲ. ನಮ್ಮಣ್ಣ ನಿನ್ಗೆ ಮಾತು ಕೊಟ್ಟಿದ್ದಾನೆ ಅಂದಮೇಲೆ ಆ ಮಾತಿಗೆ ಖಂಡಿತವಾಗ್ಲೂ ಬೆಲೆ ಇದೆ. ಸಕ್ಕು, ಎಷ್ಟೇ ಆದ್ರೂ ಮದುವೆ ಆಗೋದು ನೀನೇ ತಾನೆ. ಸೊ ನಿನ್ನ ಮನಸ್ಸಲ್ಲಿ ಯಾವ ಆಸೆ ಕಲ್ಪನೆ ಇದು ತಿಳ್ಕೋಬೇಕಲ್ಲ. ಮದುವೆ ವಿಚಾರದಲ್ಲಿ ನಂದೇ ಆದಂತ ಯಾವುದೇ ಆಸೆ ಕಲ್ಪನೆ ನನ್ನಲ್ಲಿಲ್ಲ. ನಮ್ಮ ಮನೆಯವ್ರು ಒಪ್ಪಿದ ಮೇಲೆ ಇಲ್ಲ ಅನ್ನಕ್ಕಾಗುತ್ತಾ? ನೋಡಿ, ನನಗೆ ಯಾವ ಅಭ್ಯಂತರನೂ ಇಲ್ಲ. ಅಂದ ಹಾಗೆ ನನ್ನನ್ನು ಮದುವೆ ಮಾಡ್ಕೊಳ್ಳೋದಕ್ಕೆ ನಿನ್ನ ಸಂಪೂರ್ಣ ಒಪ್ಪಿಗೆ ತಾನೆ? ಯಾಕೆ ಈ ವಿಷಯನ ನನ್ನ ಬಾಯಿಂದನೇ ಕೇಳಬೇಕಾ? ಪ್ರತಿ ಗಂಡು ತಾನು ಮದುವೆ ಆಗೋ ಹೆಣ್ಣಿನ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋ ಆಸೆ ಇರುತ್ತೆ. ನೋಡು, ನಿನಗೆ ನನ್ನ ಮೇಲೆ ಇಷ್ಟ ಇದ್ರೆ ಐ ಲವ್ ಯು ಅಂತ ಹೇಳಿ. ಛೀ, ನಂಗೆ ಹೇಳಕ್ಕೆ ನಾಚಿಕೆ ಆಗುತ್ತೆ. ನಾಚಿಕೆ ಏನಾದ್ರು ಮುದ್ದಾಗಿ ಕಾಣ್ತೀಯ. ನೋಡು, ನಾನಿನ್ನ ತುಂಬಾ ಪ್ರೀತಿ ಮಾಡಿ ಯಾವತ್ತೂ ನಿನ್ನ ಕೈ ಬಿಡಲ್ಲ. ಐ ಲವ್ ಯು. ನಿಮ್ಮ ಮಾತು ನಿಜನಾ? ಯಾಕೆ ಅನುಮಾನನಾ? ಅನುಮಾನ ಏನಿಲ್ಲ. ಐ ಲವ್ ಯು ರಂಜನ್. ತತ್ತರಿಕಿಟತಕತು ದಿರ್ದಿರ್ತಿಲ್ಲ ನಾನಾ ದಿರ್ದಿರ್ದಿರ್ತು ದಿರ್ದಿರ್ತಿಲ್ಲ ನಾ ತತ್ತರಿಕಿಟತಕತು
ಪ್ರತಿ ಪದವು ಮಧುರ ಕವನ ಪ್ರತಿ ಕ್ಷಣವು ಹೃದಯ ಮಿಲನ ಮಾಡಿಕೊಂಡು ಎಲ್ಲ ನಾವು ಪ್ರೀತಿಯಿಂದ ನೋಡೋಣ ದಿರ್ದಿರ್ತಿಲ್ಲ ನಾ ದಿರ್ದಿರ್ದಿರು ತುಮ್ 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 ದಿರ್ದಿರ್ತಿಲ್ಲ ನಾ ತತ್ತರಿಕಿಟ ತಕತೋ ದಿರ್ದಿರ್ತಿಲ್ಲ